ಎಲ್ಲರಿಗೂ ನಮಸ್ಕಾರ. ಪಡಿತರ ಚೀಟಿಯಲ್ಲಿ ನೀವು ಯಾವುದೇ ರೀತಿಯಾಗಿ ಹೆಸರು ಸೇರ್ಪಡೆ ಮಾಡುವಂಥದ್ದಾಗಿರಬಹುದು, ಆನಂತರ ತಿದ್ದುಪಡಿ ಮಾಡುವಂಥದ್ದಾಗಿರಬಹುದು, ಅವುಗಳಿಗೆ ಒಂದು ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದವರು ಮರು ಅವಕಾಶವನ್ನು ಕೂಡ ನೀಡಲಾಗಿರ್ತದೆ. ಪಡಿತರ ಚೀಟಿಗಳಲ್ಲಿ ನೀವು ಯಾವುದೇ ರೀತಿಯಾಗಿ ತಮ್ಮದೇ ಆಗಿರತಕ್ಕಂಥ ಒಂದು ಹೆಸರುಗಳನ್ನು ಸೇರ್ಪಡೆ ಮಾಡ್ಕೊಳ್ಳುವಂಥದ್ದಾಗಿರಬಹುದು, ಇಲ್ಲಾಂದರೆ ತಿದ್ದುಪಡಿ ಮಾಡುವಂಥದ್ದಾಗಿರಬಹುದು. ಇವುಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಆ ಒಂದು ಆಹಾರ ಸರಬರಾಜುವನ್ನು ಏನು ಪೂರೈಸುವಂಥ ಒಂದು ಇಲಾಖೆ ಈಗ ಮತ್ತೊಂದಿಷ್ಟು ಅನುಮತಿಯನ್ನು ಕೂಡ ನೀಡಲಾಗಿರ್ತದೆ. ಬಟ್ ಅದರಲ್ಲಿ ಏನಂದ್ರೆ ಆಗಸ್ಟ್ 1ನೇ ತಾರೀಕಿನಿಂದ ಇಂಥ ಈ ಒಂದು ಬದಲಾವಣೆಗೆ ಇದಕ್ಕೊಂದು ರೀತಿ ಅವಕಾಶವನ್ನು ಕೂಡ ನೀಡಲಾಗಿರ್ತದೆ. ಆದರೆ ಇದರಲ್ಲಿ ವಿಶೇಷವಾಗಿ ಪಡಿತರ ಚೀಟಿದಾರರು ತಮಗೆ ಸೂಕ್ತವಾಗಿರತಕ್ಕಂಥ ಒಂದು ದಾಖಲೆಗಳನ್ನು ಒದಗಿಸಿಕೊಳ್ಳುವುದರ ಮುಖಾಂತರ ತಮ್ಮ ಒಂದು ಹೆಸರುಗಳ ತಿದ್ದುಪಡಿಗಳಾಗಿರಬಹುದು, ಆನಂತರ ಸೇರ್ಪಡೆಗಳಾಗಿರಬಹುದು, ತಮ್ಮ ಒಂದು ವಿಳಾಸವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದಾಗಿರಬಹುದು, ಇದಿಷ್ಟೇ ಇರಲಾರದೇ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ರೀತಿಯಲ್ಲಿ ಅವಕಾಶವನ್ನು ಕೂಡ ನೀಡಲಾಗಿರ್ತದೆ. ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿ ಬೆಂಗಳೂರವನ್ನಾಗಿರಬಹುದು, ಆಮೇಲೆ ಗ್ರಾಮವನ್ನಾಗಿರಬಹುದು, ಕರ್ನಾಟಕವನ್ನಾಗಿರಬಹುದು, ಸೈಬರ್ ಸೆಂಟರ್ಗಳ ಮುಖಾಂತರ ಆಸಕ್ತಿ ಇರತಕ್ಕಂಥ ಎಲ್ಲ ರೀತಿಯ ಸಾರ್ವಜನಿಕರು ಹೊಸ ಕಾರ್ಡುಗಳಾಗಿರಬಹುದು, ಆನಂತರ ಹೆಸರು ಸೇರ್ಪಡೆ ಮಾಡುವಂಥದ್ದಾಗಿರಬಹುದು, ಇವುಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರ್ತದೆ. ಆದರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ ಏನು APL ಕಾರ್ಡ್ಗಳನ್ನು ಪಡೆದಂಥವರಿಗೂ ಕೂಡ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ರೀತಿಯ ಅವಕಾಶವನ್ನು ಕೂಡ ಒದಗಿಸಲಾಗಿರ್ತದೆ. ಆದರೆ ಏನಂದ್ರೆ ಈಗಾಗಲೇ ಪಡಿತರ ಚೀಟಿಗಳನ್ನು ಹೊಂದಿರತಕ್ಕಂಥವರು ಹೊಸದಾಗಿ ತಮ್ಮ ಒಂದು ಮಕ್ಕಳ ಹೆಸರುಗಳನ್ನು ಸೇರ್ಪಡೆ ಮಾಡ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ತಮ್ಮದೇ ಆಗಿರತಕ್ಕಂಥ ಒಂದು ಕುಟುಂಬದಲ್ಲಿ ಯಾವುದೇ ಒಂದು ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡಿಕೊಳ್ಳುವಂಥದ್ದಾಗಿರಬಹುದು, ಅವರ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತದೆ. ತಮ್ಮ ಒಂದು ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕು. ಆದರೆ 6 ವರ್ಷದ ಒಳಗೆ ಇರತಕ್ಕಂಥ ಒಂದು ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗ್ತದೆ. ಇದರಿಂದ ಏನೇ ಡೌಟ್ ಇದ್ರೆ ಕೇಳಬಹುದು. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.